ಅಲ್ಲಮಪ್ರಭು ಮೈದಾನದಲ್ಲಿ ಗಣರಾಜ್ಯೋತ್ಸವ ಪ್ರಯುಕ್ತ ಆಯೋಜಿಸುವ ಮಲೆನಾಡ ಕರಕುಶಲ ಮತ್ತು ವಸ್ತು ಪ್ರದರ್ಶನ ಹಾಗೂ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ನೂರಾರು ಸಾರ್ವಜನಿಕರು ಆಗಮಿಸಿದ್ದಾರೆ. ಕುಟುಂಬ ಸಹಿತರಾಗಿ ಬಂದು ಮಲೆನಾಡಿನ ಸಂಸ್ಕೃತಿ ಬಿಂಬಿಸುವ ವಿವಿಧ ಕರಕುಶಲ ವಸ್ತುಗಳನ್ನು ವೀಕ್ಷಿಸುತ್ತಿದ್ದಾರೆ ಹಾಗೂ ಖರೀದಿಸುತ್ತಿದ್ದಾರೆ. ಇಲ್ಲಿಗೆ ಆಗಮಿಸಿರುವ ಜನರು ಈ ಪ್ರದರ್ಶನದ ಬಗ್ಗೆ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ ಇಂದಿನ ಜನಮತದಲ್ಲಿ. ಫ್ರೀ ಜಾಗ ಸಿಕ್ಕಿರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಏನು ಅಟ್ರಾಕ್ಟಿವ್ ಅಂದರೆ ಹೂವಿನ ಅಲಂಕಾರನೇ. ಮನೆ ಕುವೆಂಪು ಅವ್ರ ಮನೆ ಮಾಡಿರೋದಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮಕ್ಕಳನ್ನೆಲ್ಲ ಕರ್ಕೊಂಬರ್ತಿದ್ದಾರೆ ಈ ಸಲ. ತುಂಬ ಚೆನ್ನಾಗಿದೆ ಸರ್. ಕುಪ್ಪಳ್ಳಿ ಆಕೃತಿನೇ ಅಚ್ಚುಕಟ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸೂಪರ್ ಚೆನ್ನಾಗಿದೆ. ವಿವಿಧ ಸ್ಕೂಲ್ ಮಕ್ಕಳೆಲ್ಲ ಒಂದು ವಿಸಿಟ್ ಮಾಡ್ತಿದ್ದಾರೆ. ಈ ಶಿವಮೊಗ್ಗದಲ್ಲೇ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ. ಫ್ರೀಡಮ್ ಪಾರ್ಕಲ್ಲಿ ಇದೇ ವರ್ಷ ಫ್ಲವರ್ ಶೋ ಬಂದಿದೆ. ಅದರಲ್ಲೂ ಮೇನ್ ಏನಪ್ಪ ಅಂತಂದರೆ ಮಕ್ಕಳುಗಳಿಗೆಲ್ಲ ನೋಡೋಕ್ಕೆ ಬಿಟ್ಟಿರೋದು ಒಂದು ಮಕ್ಕಳಿಗೊಂದು ಒಳ್ಳೆ ಒಂದು ಖುಷಿ ಅನಿಸುತ್ತೆ. ಆಮೇಲೆ ಕುವೆಂಪು ಅವ್ರ ಮನೆಯೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಫಸ್ಟು ಈ ಥರ ಫ್ಲವರ್ ಶೋ ಅಲ್ಲಿ ಕುವೆಂಪು ಅವ್ರ ಮನೆ ಮಾಡಿರೋದು ಇದೇ ಫಸ್ಟ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಎಲ್ಲ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ, ಖುಷಿ ಅನಿಸುತ್ತೆ. ನಾವು ಅದಕ್ಕೋಸ್ಕರ ಬೆಳಗ್ಗೆನೆಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ ಮೇಡಮ್. ನನ್ನ ಹೆಸರು ಆರಾಧ್ಯ ಅಂತ. ಇಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಸಖತ್ ಆರ್ಟ್ ಇದೆ. ಮಲೆನಾಡಿನ ಕಡೆಯಿಂದ ನೋಡ್ಕೊಂಡು ಬಂದ್ವಿ. ಮಣ್ಣಿಂದ ಮಾಡಿದ ಆರ್ಟು ಮತ್ತು ಚಾಪೆ ಇದನ್ನೆಲ್ಲ ನೋಡಿದೆ. ತುಂಬ ಚೆನ್ನಾಗಿತ್ತು. ಫ್ಲವರ್ ಶೋ ಅಲ್ಲಿ ತುಂಬ ಥರ ಕಲರ್ಫುಲ್ ಫ್ಲವರ್ಸ್ ನೋಡಿದೆ. ಕುವೆಂಪು ಮನೆ ಅದು ನೋಡಿದೆ. ತುಂಬಾ ಚೆನ್ನಾಗಿದೆ. ಒಂಥರ ಹೆವೆನ್ಲಿ ಫೀಲಿಂಗ್ ಅಂತಲೇ ಹೇಳ್ಬೋದು. ನಾನು ಸಾಗರದಿಂದ ಬಂದಿದ್ರು ಇಲ್ಲಿ ಇರೋ ವಾತಾವರಣ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಬಂದಿರೋ ಎಲ್ಲ ಯೂನಿಕ್ ಶಾಪ್ಸ್ ಏನಿದ್ದಾವೆ ತುಂಬಾ ಮಜಾ ಕೊಡ್ತಿದೆ. ಮತ್ತು ಒಂಥರ ಹೆವೆನ್ಲಿ ಫೀಲಿಂಗ್ ಅಂತಲೇ ಹೇಳ್ಬೋದು. ಫ್ಲವರ್ ಶೋ ಅಲ್ಲಿ ಅದೇ ಎಲ್ಲ ಯೂನಿಕ್ ಟೈಪ್ಸ್ ಆಫ್ ಫ್ಲವರ್ಸ್ ಇದ್ದಾವೆ. ಎಲ್ಲ ವೇರಿಯಸ್ ಸ್ಪೀಸೀಸ್ ಆಫ್ ಫ್ಲವರ್ಸ್ ಇದ್ದಾವೆ. ಆಮೇಲೆ ಒಂಥರ ನೋಡೋಕ್ಕೂ ನೋಡುಗರಿಗೂ ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಹಾಂ, ಮಾಡಿದ್ದೀವಿ. ಲೈಕ್ ಇದು ಮಣ್ಣಿಂದ ಜ್ಯುವೆಲರ್ಸ್ ಇರ್ಬೋದು. ಆಮೇಲೆ ಮತ್ಸ್ಯ ಇದು ಫಿಶಸ್ ಅಕ್ವೇರಿಯಂ ಟೈಪ್ಸ್ ಇರ್ಬೋದು. ಆಮೇಲೆ ಲೈಕ್ ಎಲ್ಲ ಜ್ಯುವೆಲರ್ಸ್ ಇರ್ಬೋದು, ಸ್ಟೋನ್ ಜ್ಯುವೆಲರ್ಸ್ ಇರ್ಬೋದು. ಎಲ್ಲದೂ ತುಂಬ ಲೈಕ್ ನಮ್ಮದು ಇಂಡಿಯನ್ ಹೆರಿಟೇಜ್ನ ತುಂಬ ಮುಂದಕ್ಕೆ ತೊಗೊಂಡು ಹೋಗೋ ಇದ್ರ ಥರನೇ ಇದ್ದಾವೆ. ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಥರದ ಫ್ಲವರ್ಸಲ್ಲಿ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಆಮೇಲೆ ಕುವೆಂಪು ಅವ್ರ ಮನೆಯೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಅದು ಹೇಗಿತ್ತು ಅಂತೆಲ್ಲ ತೋರಿಸಿ ಎಲ್ಲ ತುಂಬ ಚೆನ್ನಾಗಿತ್ತು. ಎಸ್ ಅಂತ ನಮ್ಮ ಗೊತ್ತಾ ಹೊನ್ನಾಳಿ ತಾಲೂಕು ಹೊಟ್ಯಾಪುರದವರು. ಇಲ್ಲಿ ಬಂದು ನನಗೆ ನಮಗೆ ತುಂಬ ಥರ ಖುಷಿ ಕೊಡ್ತು. ಮಲೆನಾಡಿನ ಸೊಗಡು, ಮಲೆನಾಡಿನ ಮಡಿಕೆಗಳು ಮತ್ತು ಸ್ವದೇಶಿ ಬಾವಿ ಉಡುಪುಗಳು. ಹಾಗೆ ಕುವೆಂಪು ರಂಗಮಂದಿರ ನೋಡಿದೆ. ಕುವೆಂಪು ಅವ್ರ ಮನೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಕುವೆಂಪು ಅವ್ರ ಪುಸ್ತಕ ಆಗಲಿ, ಶ್ರೀ ರಾಮಾಯಣ ದರ್ಶನಂ ಮತ್ತು ಸ್ವದೇಶಿ ಉಡುಪುಗಳು ಮತ್ತು ಮಳೆಗಾಲದಲ್ಲಿ ಮುಡುಮುಗಳು ತುಂಬ ಚೆನ್ನಾಗಿದೆ. ಪುಸ್ತಕ ಹೈಸ್ಕೂಲಲ್ಲಿ ಓದಿದ್ದೆಲ್ಲ ತುಂಬ ನೆನಪಾಯಿತು, ಮೆಮೊರಬಲ್ಲು. ಇಲ್ಲಿ ಡೆಲಿವರ್ಡ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ತುಂಬ ಹೂಗಳಿಂದ ಕುವೆಂಪು ಅವರ ಮನೆ ಮಾಡಿದ್ದನ್ನು ನೋಡಿದ್ದೀನಿ. ಹಾಗೂ ಹೂಗಳು ತುಂಬ ಚೆಂದ ಆಗಿದೆ. ಇವಾಗ ನಾವು ಪರ್ಚೇಸ್ ಮಾಡಿದ್ದೇನೆಂದರೆ ಪುಸ್ತಕಗಳು ಮತ್ತು ವಸ್ತುಗಳು. ಎಕ್ಸಾಂಪಲ್ಗಾಗಿ ಒಂದು ಟೀ ಶರ್ಟ್, ಇಲ್ಲಾಂದರೆ ಒಂದು ಐಡಿಯಾ ಥರ ಸ್ನೇಕ್ ಲ್ಯಾಡರ್ ಲೈಕ್ ದ್ಯಾಟ್. ಥ್ಯಾಂಕ್ ಯು. ಇವತ್ತು ನಾನು ಇಲ್ಲಿ ತುಂಬ ಸಂತೋಷ ಆಯಿತು ಬಂದಿದ್ದಕ್ಕೆ. ನಾನು ಇಲ್ಲಿ ತುಂಬ ಹೂಗಳನ್ನು ನೋಡಿದ್ದೀನಿ. ಹೇಗನ್ನಿಸ್ತು ಇಲ್ಲಿ ಫ್ಲವರ್ ಶೋ ನೋಡಿದ್ಮೇಲೆ? ನಮಗೆ ಚೆನ್ನಾಗಿ ಅನ್ನಿಸ್ತು. ಏನೇನು ಪರ್ಚೇಸ್ ಮಾಡಿದ್ರಿ? ನಾವು ಪರ್ಚೇಸ್ ಮಾಡಿದ್ದು ಎಕ್ಸಾಂಪಲ್ಸ್ಗೆ ಟೀ ಶರ್ಟ್,